ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಏಡಿ ಸುಕ್ಕ, ಜಾರಿ ಸುಕ್ಕ ಅಂತ ನಮ್ಮ ಕಡೆ ಕರೀತಾನೆ. ಇದನ್ನು ಮಾಡಲಿಕ್ಕೆ ನಾನು ಒಂದು kg ಜಾರಿ ತಗೊಂಡಿದ್ದೀನಿ. ಸ್ಮಾಲ್ ಜಾರಿ ಇದೆ, ಅಂದರೆ ಏಡಿ ಇದೆ. ಇದಕ್ಕೆ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಒಂದು 20 ಮಿನಿಟ್ಸ್ ಸೈಡಲ್ಲಿ ಇಟ್ಕೊಳ್ತೀನಿ. ಇದು ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಚೆನ್ನಾಗಿ ಇಟ್ಕೊಳ್ಬೇಕು. ಅದನ್ನು ಇಟ್ಟು ಸೈಡಿಗಿಟ್ಟು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಪ್ಯಾನಿಗೆ ಆಯಿಲು ಮತ್ತು ಒಂದು 20 ಮೆಣಸು, ಬ್ಯಾಡಗಿ ಮೆಣಸು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಕಾಳು 2 ಸ್ಪೂನ್, ಜೀರಿಗೆ ಅರ್ಧ ಸ್ಪೂನ್, ಕರಿಮೆಣಸು ಒಂದು ಅರ್ಧ ಸ್ಪೂನ್, ಒಂದು ಸ್ವಲ್ಪ ಮೆಂತ್ಯ ಕಾಳು ಒಂದು ಚಿಟಿಕೆಯಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಆ್ಯಡ್ ಮಾಡಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಒಂದು ಕಾಯಿ ತೊಗೊಂಡಿದ್ದೆ, ಅದಕ್ಕೆ ಸ್ವಲ್ಪ ಎಲ್ಲೋ ಪೌಡರ್ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಇದು ಸ್ಮೆಲ್ಲು ಬರ್ತದೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ಮಿಕ್ಸಿಗೆ ಹಾಕಬೇಕು. ಇವಾಗ ಇದಕ್ಕೆ ಒಂದು ಹುಣಸೆಹಣ್ಣು, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಒಂದು ಆನಿಯನನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾವು ರೆಡಿ ಮಾಡಿರುವ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು. ಮಿಕ್ಸಿಗೆ ಹಾಕಿ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಬೇಕು. ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಪೇಸ್ಟ್ ಮಾಡಿಕೊಂಡು ಬರ್ತೀನಿ. ಮಿಕ್ಸಿ ಹಾಕಿ ಇದು ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಿ. ಇಷ್ಟು ಪೇಸ್ಟ್ ಆಗಿದೆ ಸಾಕು. ಈ ಪೇಸ್ಟಿಗೆ ನಾವು ಇವಾಗ ಆಲ್ರೆಡಿ ಡ್ರೈ ರೋಸ್ಟ್ ಮಾಡಿರುವ ಕೊಕೊನೆಟನ್ನು ಆ್ಯಡ್ ಮಾಡಿ ಒಂದು ಪಲ್ಸ್ ಮೋಡಲ್ಲಿ ಹಾಕಬೇಕು. ಇದನ್ನು ಕಾಯಿನ ಹಾಕಿ ಒಂದು ರೌಂಡ್ ತುರಿಸ್ಕೊಳ್ಬೇಕು. ಜಾಸ್ತಿ ಪೇಸ್ಟ್ ಮಾಡಬಾರ್ದು, ಸ್ವಲ್ಪ ಪೇಸ್ಟ್ ಹಾಕಬೇಕು. ನೋಡಿ, ಇಷ್ಟ ಆದರೆ ಸಾಕು. ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ನೆಕ್ಸ್ಟ್ ಒಂದು ಪ್ಯಾನಿಗೆ ಸ್ವಲ್ಪ ಕೊಕೊನೆಟ್ ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಕರಿಬೇವಿನ ಎಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಫ್ರೈ ಆದಮೇಲೆ ಒಂದು ಆನಿಯನನ್ನು ಚೆನ್ನಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಿ. ಇವಾಗ ಇದಕ್ಕೆ ಒಂದು ಟೊಮೆಟೊವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಮೆತ್ತಗೆ ಆಗುವ ತನಕ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಚೆನ್ನಾಗಿ ಮೆತ್ತಗೆ ಆಗಬೇಕು. ಇದು ಟೊಮೆಟೊ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ. ಇದು ಚೆನ್ನಾಗಿ ರೆಡಿ ಆಗಿದೆ. ಇದಕ್ಕೆ ನಾವು ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಟಿರುವ ಜಾರಿಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು. ಇದಕ್ಕೆ ಆಲ್ರೆಡಿ ಉಪ್ಪು ಮತ್ತು ಅರಿಶಿನ ಹಾಕಿ ಮಿಶ್ರಣ ಮಾಡಿ ಇಟ್ಕೊಂಡು ಚೆನ್ನಾಗಿ ಇದ್ದಿರುತ್ತೆ. ಇವಾಗ ಇದು ಚೆನ್ನಾಗಿ ಮಿಶ್ರಣ ಆದಮೇಲೆ ಒಂದು 5 ಮಿನಿಟ್ಸ್ ಕುಕ್ ಮಾಡ್ಕೊಳ್ಬೇಕು. ಕುಕ್ ಮಾಡಲಿಕ್ಕೆ ನಾನು ಮುಚ್ಚಳ ಮುಚ್ಚಿ ಒಂದು 5 ಮಿನಿಟ್ ಇಟ್ಟಿರ್ತೀನಿ. ಇವಾಗ ರೆಡಿಯಾಗಿದೆ ನೋಡಿ. ಚೆನ್ನಾಗಿ ಬಂದಿದೆ. ಇದು ಇವಾಗ ಕ್ಲಿಯರಾಗಿ ಬಂದಿದೆ. ಇದಕ್ಕೆ ನಾನು ಇವಾಗ ರೆಡಿ ಮಾಡಿಟ್ಟಿರುವಂಥ ಮಸಾಲವನ್ನು ಹಾಕ್ತೀನಿ. ಈ ರೀತಿ ರೆಡಿಯಾಗಿದೆ ನೋಡಿ. ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಇದನ್ನು ಆ್ಯಡ್ ಮಾಡಿಬಿಟ್ಟು ಕುದಿಯೋ ತನಕ ಸ್ವಲ್ಪ ನೀರು ಇರಲಿ ಅಂತ ಸ್ವಲ್ಪ ನೀರು ಮಿಕ್ಸಿಗೆ ನೀರು ಹಾಕಿ ಒಂದು ಅರ್ಧ ಲೋಟ ನೀರು ಹಾಕಿ ಆ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಮತ್ತೆ ಒಂದು 4 to 5 ಮಿನಿಟ್ ಕುಕ್ ಮಾಡ್ಕೊಳ್ಬೇಕು. ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದ್ದರೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೋಡಿಬಿಟ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಮ್ಮಿ ಆ್ಯಡ್ ಮಾಡಿದ್ದೀನಿ. ಇವಾಗ ಇದು ರೆಡಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಜಾರಿ ಸುಕ್ಕ ತುಂಬಾ ಟೇಸ್ಟಿಯಾಗಿದೆ. ಇದು ಅನ್ನ ಜೊತೆ, ಚಪಾತಿ, ರೊಟ್ಟಿ ಮತ್ತು ದೋಸೆಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಅನ್ನ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಒಂದ್ಸಲ ಈ ರೀತಿ ಜಾರಿ ಸುಕ್ಕವನ್ನು ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಆಲ್. ಬಾಯ್.